ಹಲೋ ವೀಕ್ಷಕರೇ, ವೆಲ್ಕಮ್ ಟು ಸೋನು ಫುಡ್ ರೆಸಿಪೀಸ್. ಇವತ್ತು ಬೆಳಗಾವಿ ಕುಂದಾನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದೊಂದು ಫೇಮಸ್ ಆದ ಸ್ವೀಟು ಬೆಳಗಾವಿನಲ್ಲಿ. ಇದನ್ನು ಮಾಡೋದಕ್ಕೆ ಕೇವಲ ಒಂದು 3-4 ಇಂಗ್ರೀಡಿಯೆಂಟ್ಸಿಂದ ಮನೇಲೇ ನೀವು ಮಾಡ್ಕೋಬೋದು. ನಾನಿಲ್ಲಿ ಮಿಲ್ಕ್ ಪೌಡ್ರನ್ನ ಯೂಸ್ ಮಾಡಿ, ಅಂಗನವಾಡಿಲಿ ಕೊಡ್ತಾರಲ್ಲ ಆ ಮಿಲ್ಕ್ ಪೌಡ್ರನ್ನ ಯೂಸ್ ಮಾಡಿ ಈ ಸ್ವೀಟ್ನ ಮಾಡ್ತಾಯಿದ್ದೀನಿ. ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ನಾನು ಈ ಬೌಲಲ್ಲಿ, ಚಿಕ್ಕ ಬೌಲಲ್ಲಿ 3 ಕಪ್ ಅಷ್ಟು ಮಿಲ್ಕ್ ಪೌಡ್ರನ್ನ ತೊಗೊಂಡಿದ್ದೀನಿ. ಹಾಗೆ 4 ಕಪ್ಪಷ್ಟು ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆದಷ್ಟು ಕಡಾಯಿನ ಸ್ವಲ್ಪ ತಿಕ್ಕಾಗಿರೋದನ್ನು ತೊಗೊಂಡು ಇದನ್ನು ಮಾಡ್ಕೊಳ್ಳಿ. ಮತ್ತು ಇದು ಹಾಲು ಥರ ಮಾಡಿಕೊಂಡು ಚೆನ್ನಾಗಿ ಲೋ ಫ್ಲೇಮಲ್ಲೇ ಬಾಯ್ಲ್ ಮಾಡಬೇಕು. ಇವಾಗ ಚೆನ್ನಾಗಿ ಬಾಯ್ಲ್ ಆಗಿದೆ. ಈಗ ನೀವು ಪನ್ನೀರೆಲ್ಲ ಮಾಡ್ತೀರಲ್ಲ, ಹಾಲು ಹೊಡಿಯೋದಕ್ಕೆ ನಿಂಬೆಹಣ್ಣು ಅಥವಾ ಮೊಸರನ್ನ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ 1 ಕಪ್ ಆಗೋಷ್ಟು ಮೊಸರನ್ನ ಯೂಸ್ ಮಾಡ್ತಾಯಿದ್ದೀನಿ. ಮೊಸರು ಹಾಕಿದ ನಂತರ ಚೆನ್ನಾಗಿ ತಿರುಗ್ತಾ ಇರಬೇಕು. ಅವಾಗವಾಗ ಕೈ ಆಡಿಸ್ತಾನೆ ಇರಬೇಕು. ನೋಡಿ, ಇವಾಗ ಹಾಲು ಹೊಡೆದಿದೆ. ಹಾಲು ಹೊಡೆದಾದ್ಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಇದನ್ನು ನೀರು ಡ್ರೈ ಆಗೋ ತನಕ ಬಾಯ್ಲ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಗಟ್ಟಿಯಾಗುತ್ತೆ. ಅದು ಒಂದು ಸ್ಟವ್ ಮೇಲೆ ಬೇಯ್ತಾ ಇರುತ್ತೆ. ನೆಕ್ಸ್ಟ್ ಇನ್ನೊಂದು ಸ್ಟವ್ ಮೇಲೆ ನಾನೀಗ ಪಾಕ ಕಾಯಿಸ್ಕೋಬೇಕು. ಅದಕ್ಕೆ 1 ಬೌಲ್ ಆಗೋ ಅಷ್ಟು ಯಾವ ಮಿಲ್ಕ್ ಪೌಡ್ರ್ ತೊಗೊಂಡಿದ್ದೆ ಅದೇ ಬೌಲಲ್ಲಿ 1 ಬೌಲಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಅದಕ್ಕೊಂದು 1/2 ಕಪ್ಪಷ್ಟು ನೀರು ಹಾಕ್ಕೊಂಡು ಎಳೆ ಪಾಕ ಅಂತೀವಲ್ಲ ಆ ರೀತಿ ಕಾಯಿಸ್ಕೋಬೇಕು. ಗಟ್ಟಿ ಪಾಕ ಏನು ಬೇಡ ಇದಕ್ಕೆ. ನೋಡಿ, ಈ ರೀತಿ ಇಷ್ಟು ಬಾಯ್ಲ್ ಆಗಿ ಈ ರೀತಿ ತೋರಿಸ್ತಿದ್ದೀನಲ್ಲ, ಇಷ್ಟು ಕಾಯಿದ್ರೆ ಸಾಕು. ತುಂಬ ಗಟ್ಟಿ ಪಾಕ ಮಾಡ್ಕೊಳ್ಳೋದು ಆಮೇಲೆ ಒಂದು ಎಳೆ ಪಾಕ ಆ ಥರ ಏನು ಬೇಡ. ಸೋಸ್ಕೊಂಡು ಒಂದು ಪಾತ್ರೆಗೆ ನೀಟಾಗಿ ಇದರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊತಾ ಬರಬೇಕು. ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು. ತಿರುಗಿಸ್ತಾ ಲೋ ಫ್ಲೇಮಲ್ಲೇ ಬಾಯ್ಲ್ ಮಾಡಬೇಕು. ಇದನ್ನು ಈ ಸ್ವೀಟ್ನ ಚೆನ್ನಾಗಿ ಬಾಯ್ಲ್ ಮಾಡ್ತಾ ನೀರು ಫುಲ್ಲು ಡ್ರೈ ಆಗುತ್ತೆ. ಡ್ರೈ ಆದಮೇಲೆ ಈ ರೀತಿ ಕನ್ಸಿಸ್ಟೆನ್ಸಿ ಬರುತ್ತೆ. ಇದಾದರೆ ಕುಂದ ರೆಡಿ ಆಯಿತು ಅಂತ. ನೆಕ್ಸ್ಟ್ ಇದಕ್ಕೆ ಇಲಾಚಿ ಪೌಡ್ರ್ ಮಿಕ್ಸ್ ಮಾಡಿಕೊಂಡ್ರೆ ಕುಂದ ರೆಡಿ ಆಯಿತು. ಇದನ್ನು ತುಂಬ ಡ್ರೈ ಆಗೂ ಮಾಡ್ಕೋಬಾರ್ದು, ತುಂಬ ತೆಳುವಾಗೂ ಇರಬಾರ್ದು. ಈ ಕನ್ಸಿಸ್ಟೆನ್ಸಿನಲ್ಲೇ ಮಾಡ್ಕೋಬೇಕು. ಸೊ ಬೆಳಗಾವಿ ಕುಂದ ರೆಡಿ ಆಯಿತು. ಈಸಿಯಾಗಿ ನಿಮ್ಮನೇಲೂ ಒಂದು ಸಲ ಟ್ರೈ ಮಾಡಿ. ನಿಮ್ಮನೇಲೂ ಒಂದು ಸಲ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಮೊದಲನೇದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ಇದನ್ನು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿಕೊಂಡು ನೀವು 1 ವಾರ ಇಟ್ಕೊಂಡು ಸಹ ತಿನ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.